ನಿಮ್ ಫ್ಯಾಬ್ರಿಕ್ ಟ್ರಾನ್ಸ್ಪರೆಂಟ್ ಆಗಿದ್ರೆ ಇದನ್ನ ಹೇಗೆ ಸ್ಟಿಚ್ ಮಾಡಬೇಕು, ಈ ರೀತಿಯ ಫ್ಯಾಬ್ರಿಕ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಎಂಬುದನ್ನು ಇಲ್ಲಿ ಹೇಳಲಾಗಿದೆ. ರೆಗ್ಯುಲರ್ ಸೈಜ್ಗೆ 3 ಇಂಚಿನ ಡಾರ್ಟ್, ಪ್ಲಸ್ ಸೈಜ್ಗೆ 5 ಇಂಚು, ನಂತರ 5 ಮತ್ತು ಅರ್ಧ ಇಂಚು ಸೈಜಿನ ಪ್ರಕಾರ ಡಾರ್ಟ್ ಪ್ಲಸ್ ಆಗ್ತದೆ. ಇದರಿಂದ ನಿಮ್ಮ ದೇಹಕ್ಕೆ ಫಿಟ್ಟಿಂಗ್ ತುಂಬಾ ಪರ್ಫೆಕ್ಟ್ ಆಗ್ತದೆ. ಇದನ್ನು ನೋಡಿ ನೀವು ಬ್ಲೌಸ್ ಡ್ರಾಫ್ಟಿಂಗ್ ಕೇವಲ 15 ನಿಮಿಷಗಳಲ್ಲಿ ಮಾಡಬಹುದು. ಜೂನ್ 4ರಿಂದ ನಮ್ಮ ಲೈವ್ ಬ್ಲೌಸ್ ಡಿಸೈನಿಂಗ್ ಫುಲ್ ಕೋರ್ಸ್ ಪ್ರಾರಂಭವಾಗಲಿದೆ. ನೀವು ಕ್ಲಾಸ್ 51ಕ್ಕೆ ಮೊದಲು ಜಾಯಿನ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತದೆ. ಜೊತೆಗೆ ನಿಮಗೆ ಒಂದು ಶಾಲಾ ಕಿಟ್ ಕೂಡ ಸಂಪೂರ್ಣ ಉಚಿತವಾಗಿ ಸಿಗುತ್ತದೆ. ಈ ಕ್ಲಾಸ್ನಲ್ಲಿ ನೀವು ಏನ್ ಕಲಿಯುತ್ತೀರಿ ಎಂದು ತಿಳಿಸುತ್ತೇನೆ. ಮೊದಲು ನಿಮ್ಮ ಮತ್ತು ಕ್ಲೈಂಟ್ ಅಳತೆ ತೆಗೆದುಕೊಳ್ಳುವುದನ್ನು ಕಲಿಯುತ್ತೀರಿ. ನಂತರ ಆ ಅಳತೆಯಂತೆ ಡ್ರಾಫ್ಟಿಂಗ್, ಕಟಿಂಗ್ ಮತ್ತು ಸ್ಟಿಚಿಂಗ್ ವಿವರವಾಗಿ ತಿಳಿಸಲಾಗುವುದು. ನೆನಪಿಡಿ, ಅಳತೆ ತಪ್ಪಾದರೆ ಡ್ರಾಫ್ಟಿಂಗ್ ಮತ್ತು ಫಿಟ್ಟಿಂಗ್ನಲ್ಲಿ ಸಮಸ್ಯೆಗಳಾಗುತ್ತವೆ. ಇಲ್ಲಿ ನೋಡಿ, ನಾನು ವಿವಿಧ ಸೈಜ್ಗಳ ಡ್ರಾಫ್ಟಿಂಗ್ ಸಿದ್ಧಪಡಿಸಿದ್ದೇನೆ ಮತ್ತು ಕ್ಲಾಸ್ನಲ್ಲಿಯೂ ನಿಮಗೆ ಸರಿಯಾದ ವಿವರದಲ್ಲಿ ಕಲಿಸಲಾಗುತ್ತೆ. ಅದರಿಂದ ನಿಮಗೆ ಯಾವುದೇ ತೊಂದರೆ ಇಲ್ಲ. ನಿಮ್ಮ ಸೈಜ್ ಯಾವುದೇ ಆಗಿರಲಿ, ನಿಮಗೆ ನೆಕ್ ವಿಡ್ತ್, ನೆಕ್ ಡೀಪ್ ಅಥವಾ ಆರ್ಮ್ ಹೋಲ್ ಲೆಂತ್, ಶೋಲ್ಡರ್ ಡೌನ್ ಇವೆಲ್ಲವನ್ನು ವಿವರವಾಗಿ ತಿಳಿಸಲಾಗುತ್ತೆ. ಇಲ್ಲಿ ನೀವು ನೋಡಬಹುದು, ನಾನು ಬೇರೆ ಬೇರೆ ಸೈಜ್ನ ಡ್ರಾಫ್ಟಿಂಗ್ ಅನ್ನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೇನೆ. ಯಾವಾಗ ನಿಮ್ಮ ಪ್ಲಸ್ ಸೈಜ್ ಇರುತ್ತೆ ಆಗ ನೋಡಿ, ಫ್ರಂಟ್ ಭಾಗದ ಡ್ರಾಫ್ಟಿಂಗ್ ಈ ರೀತಿ ದೊಡ್ಡದಾಗಿರುತ್ತೆ ಮತ್ತು ಬ್ಯಾಕ್ ಭಾಗದ ಲೈನ್ ಚಿಕ್ಕದಾಗಿರುತ್ತೆ. ಆದ್ರೆ ನೋಡಿ, ಸೈಡ್ ಭಾಗವು ಎಂಡು ಭಾಗಗಳಲ್ಲಿಯೂ ಬ್ಯಾಕ್ ಭಾಗದ ಉದ್ದ ದೊಡ್ಡದಾಗಿರೋದಿಲ್ಲ. ಸೈಡ್ ನಲ್ಲಿ ನಿಮಗೆ ಯಾವುದೇ ಕ್ರೀಸ್ ಬರೋದಿಲ್ಲ. ಆದ್ದರಿಂದ ನಿಮ್ಮ ಬ್ಲೌಸ್ ನ ಫಿಟ್ಟಿಂಗ್ ತುಂಬಾ ಪರಿಪೂರ್ಣವಾಗಿರುತ್ತೆ. ನೋಡಿ, ಇದರಲ್ಲಿ ನಿಮಗೆ ವಿಭಿನ್ನ ಫ್ಯಾಬ್ರಿಕ್ ಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಎಂಬುದನ್ನು ಎಲ್ಲವನ್ನು ಕಲಿಸಲಾಗುತ್ತೆ. ಉದಾಹರಣೆಗೆ, ನಿಮ್ಮ ಫ್ಯಾಬ್ರಿಕ್ ಟ್ರಾನ್ಸ್ಪರೆಂಟ್ ಆಗಿದ್ದರೆ ಅದನ್ನು ಹೇಗೆ ನಿರ್ವಹಿಸಬೇಕು, ಹೇಗೆ ಸ್ಟಿಚ್ ಮಾಡಬೇಕು, ನಂತರ ಸಿಮ್ಮರ್ ಫ್ಯಾಬ್ರಿಕ್, ಕಾಟನ್ ಫ್ಯಾಬ್ರಿಕ್, ಬನಾರಸಿ ಫ್ಯಾಬ್ರಿಕ್, ರೋ ಸಿಲ್ಕ್ ಫ್ಯಾಬ್ರಿಕ್, ಹೀಗೆ ವಿಭಿನ್ನ ಫ್ಯಾಬ್ರಿಕ್ ಗಳನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಎಂಬುದನ್ನು ಕಲಿಯುತ್ತೇವೆ. ಇದರಿಂದ ನಿಮಗೆ ಸ್ಟಿಚಿಂಗ್ ನಲ್ಲಿ ಯಾವುದೇ ಸಮಸ್ಯೆ ಬರುವುದಿಲ್ಲ. ಮತ್ತೆ ನೋಡಿ, ನಿಮಗೆ ಡಿಟಿಎಚಬಲ್ ಕಪ್ ಹಾಕಬೇಕಾದ್ರೆ ಅದನ್ನು ಹೇಗೆ ಹಾಕಬೇಕು, ಹೇಗೆ ಅಟ್ಯಾಚ್ ಮಾಡಬೇಕು, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ತೀವಿ. ಫಿಕ್ಸ್ಡ್ ಕಪ್ ಮತ್ತು ವಿತೌಟ್ ಕಪ್ ಬ್ಲೌಸ್ ಹೇಗೆ ಮಾಡೋದು, ಮತ್ತು ನಂತರ ನಿಮ್ಮ ಫ್ಯಾಬ್ರಿಕ್ ಪ್ಲೇನ್ ಆಗಿದ್ರೆ ಪ್ಲೇನ್ ಫ್ಯಾಬ್ರಿಕ್ ಅನ್ನು ಹೇಗೆ ಪ್ಲೀಟ್ಸ್ ಇರೋ ಫ್ಯಾಬ್ರಿಕ್ ಆಗಿ ತಯಾರಿಸಬಹುದು. ಇದರಲ್ಲಿ ಪ್ರೆಸ್ ಹೇಗೆ ಹಾಕಬೇಕು, ಇದೇ ರೀತಿಯ ಫ್ಯಾಬ್ರಿಕ್ ಗಳನ್ನು ನೀವು ನೋಡಬಹುದು. ನೀವು ಈ ರೀತಿಯ ಬ್ಲೌಸ್ ತಯಾರಿಸಬಹುದು. ಈ ಎಲ್ಲಾ ಬ್ಲೌಸ್ ಪ್ಯಾಟರ್ನ್ಗಳು ಮತ್ತು ಬ್ಲೌಸ್ ಡಿಸೈನಿಂಗ್ ಫುಲ್ ಕೋರ್ಸ್ ನಲ್ಲಿ ನಾವು ಕಲಿಸಲು ಹೋಗಿದ್ದೇವೆ. ನೀವು ಕ್ಲಾಸ್ 31ನ ಮೊದಲಿಗೆ ಜಾಯಿನ್ ಮಾಡಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಜೊತೆಗೆ ನಿಮ್ಮ ಟೂಲ್ ಕಿಟ್ ಕೂಡ ಸಂಪೂರ್ಣ ಉಚಿತವಾಗಿ ಸಿಗುತ್ತೆ ಮತ್ತು ಕ್ಲಾಸ್ ಮುಗಿದ ಕೂಡಲೇ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗಲಿದೆ. ಹಾಗಾಗಿ ಕ್ಲಾಸ್ ಜಾಯಿನ್ ಮಾಡಲು ಇಲ್ಲಿ ನೀಡಲಾಗಿದೆ.